ವರ್ಗಾಂತರದಲ್ಲಿ ಈಗ ಮಾಡೆಲ್ ಕ್ಲಾಸ್ ಏನಿತ್ತಲ್ಲ, ಈ ಮಾಡೆಲ್ ಕ್ಲಾಸ್ ಅಲ್ಲಿ ಈ ಮಾಡೆಲ್ ಕ್ಲಾಸ್ ಅಲ್ಲಿ ಗಾತ್ರ ಎಷ್ಟು ಅಂತ ಹೇಳಿ ಅಂದ್ರೆ ಈ ವರ್ಗಾಂತರದ ಗಾತ್ರ, ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಹಾಗಾದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಬೇಕಪ್ಪ ಅಂತಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 16ರಲ್ಲಿ 12 ಕಳ್ಕೋಬೇಕು. ಮೊದಲೇ ಹೇಳಿದೆ ನಿಮಗೆ ಮೀನ್ ಸ್ಟಾರ್ಟ್ ಆಗುವಾಗ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಅಂತ ಹೇಳಿ, ಕೆಳಮಿತಿ ಮತ್ತು ಮೇಲ್ಮಿತಿ. ಈ ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನ ಕಳ್ಕೊಂಡ್ರೆ ಅದೇನಾಗ್ತಂದ್ರೆ ವರ್ಗಾಂತರದ ಗಾತ್ರ ಅಂದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಹಾಗಾದ್ರೆ ಎಚ್ ಅದನ್ನ ನಾವು ನೊಟೇಶನ್ ಏನ್ ಕೊಡ್ತೀವಿ ಅಂದ್ರೆ ಎಚ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ 16 ಮೈನಸ್ 12 4. ಇದನ್ನೆಲ್ಲ ಇನ್ನೊಮ್ಮೆ ಹೇಳ್ತಾ ನೋಡಿ, ನಿಮ್ಗೆ ಬಾಕ್ಸ್ ಕೊಟ್ಟಿರ್ತಾರೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ತಗೋಬೇಕಾ. ತಗೊಂಡ ತಕ್ಷಣ ಈ ಫ್ರೀಕ್ವೆನ್ಸಿಗಳಲ್ಲಿ ಹೈಯೆಸ್ಟ್ ಯಾವ್ದಿದೆ ಅದನ್ನ ನೋಟ್ ಮಾಡಿಕೊಂಡು ಆ ಗಾತ್ರವನ್ನ ಅಂದ್ರೆ ಆ ವರ್ಗಾಂತರವನ್ನ ಬ್ಲಾಕ್ ಮಾಡಿ ಅಲ್ಲಿ ಏನ್ ಬರ್ತಲ್ಲ ಅದನ್ನ ಮಾಡೆಲ್ ಕ್ಲಾಸ್ ಅಂತ ಬರ್ಕೊಂಡು ಅದರಲ್ಲಿ ಏನು ಕೆಳಮಿತಿ ಇರುತ್ತೆ, ಲೋವರ್ ಲಿಮಿಟ್ ಇರುತ್ತೆ, ಅದು ಎಲ್ ವ್ಯಾಲ್ಯೂ ಆಗ್ತದೆ, ಎಲ್ ವ್ಯಾಲ್ಯೂ. ಈ ಅಪ್ಪರ್ ಲಿಮಿಟ್ ಅಲ್ಲಿ ಲೋವರ್ ಲಿಮಿಟ್ ಅನ್ನ ಮೈನಸ್ ಮಾಡ್ಕೊಂಡ್ರೆ ಅದು ವರ್ಗಾಂತರದ ಗಾತ್ರ ಆಗುತ್ತೆ. ಇಷ್ಟಾದ್ಮೇಲೆ ಈ ಮಾಡೆಲ್ ಕ್ಲಾಸ್ ಅಲ್ಲಿ ಯಾವುದು ವ್ಯಾಲ್ಯೂ ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಇರ್ತೋ ಅದೇ F1. ಹಾಗಾದ್ರೆ F1 ವ್ಯಾಲ್ಯೂ 10. ಅದ್ರ ಹಿಂದ್ಗಡೆ ಇರುವಂತದ್ದು F0. ಹಾಗಾದ್ರೆ F0 ವ್ಯಾಲ್ಯೂ 7. ಇನ್ನು ಇದರ ಮುಂದ್ಗಡೆ ಇರುವಂತದ್ದು F2 1. ಪುನಃ ಹೇಳ್ತಾ ಇದೆ ನೋಡಿ, ಮಾಡೆಲ್ ಕ್ಲಾಸ್ ಅಲ್ಲೇ ಇರುವಂತ ಫ್ರೀಕ್ವೆನ್ಸಿ ಇದು ಮಾಡೆಲ್ ಕ್ಲಾಸ್. ಈ ಮಾಡೆಲ್ ಕ್ಲಾಸ್ ಅಲ್ಲಿ ಇರುವಂತ ಫ್ರೀಕ್ವೆನ್ಸಿ F1. ಅದ್ರ ಹಿಂದ್ಗಡೆ ಇರುವಂತ ಫ್ರೀಕ್ವೆನ್ಸಿ F0. ಇದ್ರ ಮುಂದ್ಗಡೆ ಇರುವಂತ ಫ್ರೀಕ್ವೆನ್ಸಿ 1. ಇಷ್ಟೆಲ್ಲ ಬಾಕ್ಸ್ ಇವತ್ತಿಂದನೇ ನಾವು ತೆಗೆದುಕೊಳ್ಳೋದು. ಹಾಗಾದ್ರೆ ಒನ್ಸ್ ಅಗೇನ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಆಸ್ ಇಟ್ ಇಸ್ ತಗೊಂಡು ಹೈಯೆಸ್ಟ್ ಫ್ರೀಕ್ವೆನ್ಸಿ ಹುಡುಕಿ ದೆನ್ ಮಾಡೆಲ್ ಕ್ಲಾಸ್. ಆ ಮಾಡೆಲ್ ಕ್ಲಾಸ್ ಅಲ್ಲಿ ಎಲ್ ಕೆಳಮಿತಿ ಅಥವಾ ಲೋವರ್ ಲಿಮಿಟ್. ನೆಕ್ಸ್ಟ್ ಸೈಜ್ ಕಂಡುಹಿಡಿಬೇಕಾದ್ರೆ ಅಪ್ಪರ್ ಅಲ್ಲಿ ಲೋವರ್ ಅನ್ನ ಮೈನಸ್ ಮಾಡ್ಕೊಳೋದು. 16 ಮೈನಸ್ 12 4. ನೆಕ್ಸ್ಟ್ ಅಲ್ಲೇ ಇರ್ತಕ್ಕಂಥ ಫ್ರೀಕ್ವೆನ್ಸಿ F1, ಅದ್ರ ಹಿಂದ್ಗಡೆ ಇರ್ತಕ್ಕಂಥದ್ದು F0, ಅದ್ರ ಮುಂದ್ಗಡೆ ಇರ್ತಕ್ಕಂಥದ್ದು F1 F2. ದೆನ್ ಮೋಡ್ ಫಾರ್ಮುಲಾ ಕನ್ನಡದಲ್ಲಿ ಇದಕ್ಕ ಬಹುಲಕ ರೂಢಿ ಬೆಲೆ ಎಲ್ ಪ್ಲಸ್ F1 ಮೈನಸ್ F0 2F1 ಮೈನಸ್ F0 ಮೈನಸ್ F2 into H. L plus F1 minus F0 2F1 minus F0 minus F2. Right. ಈ ವ್ಯಾಲ್ಯೂಸ್ ಅನ್ನ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. L 12 10 plus F1 10 minus F0 7 divided by 2F1 2 into F1 2 into 10 minus ಈ ಫಾರ್ಮುಲಾ ಇರತಕ್ಕಂಥ ಮೈನಸ್ F0 7 minus F2 1 then into ಫಾರ್ಮುಲಾದಲ್ಲಿ ಇಂಟು ಇದೆ ಇಂಟು H 4. ನೆಕ್ಸ್ಟ್ ಫಾರ್ಮುಲಾ ಬರ್ತೀವಿ. ಫಾರ್ಮುಲಾ ತಕ್ಷಣ ಆ ವ್ಯಾಲ್ಯೂಸ್ ಅನ್ನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈ ಬಾಕ್ಸ್ ಅಥವಾ ಈ ಏನದ ಬ್ರಾಕೆಟ್ ನಲ್ಲಿರುವಂತ ನಂಬರ್ ಸಿಂಪ್ಲಿಫೈ ಆಗ ಮಟ ಈ 12 ಆಗ್ಲಿ 4 ಆಗ್ಲಿ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. 12 ಅನ್ನ ಯಾಸ್ ಇಟ್ ಈಸ್ ಇಟ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈಸ್ ಈಕ್ವಲ್ ಟು 12 10 ಪ್ಲಸ್ 10 minus 7 3 divided by 10 into 2 20. ಈಗ ಇವಾಗ ನೋಡಿ ಫಾರ್ಮುಲಾದಲ್ಲೇ ಮೈನಸ್ ಅಲ್ಲ, ಅದು ಎರಡು ಮೈನಸ್ ಇದ್ದಾಗ ನಾವು ಆ್ಯಡ್ ಮಾಡ್ಬೇಕಾಗುತ್ತೆ. -7 -1 -8 ರೈಟ್. ಇದು ಬಾಕ್ಸ್ ಅಲ್ಲೇ ಇರ್ತೇನೋ. ನೆಕ್ಸ್ಟ್ ಇಂಟು 4 ನಮ್ಮ H ವ್ಯಾಲ್ಯೂ ಹಾಗೆ ಇದೆ ಇಂಟು H 4 ರೈಟ್. ಏನಾದ್ರು ತಿಳಿಲ್ಲ ಅಂದ್ರೆ ಕೇಳ್ರಿ. ಆಮೇಲೆ 10 minus 7 3
10 into 2, 20, minus 7, minus 1, minus 8. Okay? Then next, 12 as it is. Then plus 3 divided by 20 minus 8, 12. ಈ 20 ಅಲ್ಲಿ 8 ಅನ್ನ ಲೆಸ್ ಮಾಡ್ಬೋದು. 20 minus 8, 12 into x. ಈಗ ನೇರವಾಗಿ ತಗೋಬಹುದು. ಬ್ರಾಕೆಟ್ ಅನ್ನು ತಗೊಂಡ್ಬಿಡ್ಬೇಕು. ಯಾಕಂದ್ರೆ ಆಲ್ರೆಡಿ ಬ್ರಾಕೆಟ್ ಸಿಂಪ್ಲಿಫೈ ಆಯ್ತು. ಈಗ ಒಟ್ಟಾರೆಯಾಗಿ ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ, ಈ ಬ್ರಾಕೆಟಿನ ವ್ಯಾಲ್ಯೂ ಎಷ್ಟು ಅಂತಂದ್ರೆ 3 divided by 12. ಒಂದ್ ಸೆಕೆಂಡ್, ಎಲ್ಲೋ ಆಸ್ ಇಟ್ ಇಸ್ ಈಗ ಎಸ್ ಆ ಕೊನೆಯಲ್ಲಿ ಹಾಗೆ ಇದೆ. ಇವಾಗ ನೀವು ಏನ್ ಸಿಂಪ್ಲಿಫೈ ಮಾಡ್ತಾರಲ್ಲ ಆ ಪ್ರಕಾರ ಅಂದ್ರೆ ಈ ಎರಡು ನಂಬರ್ಗಳನ್ನು ಟ್ಯಾಲಿ ಮಾಡಿ. ಒಂದ್ ವೇಳೆ ನೇರವಾಗಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ನೇರವಾಗಿ ಕ್ಯಾನ್ಸಲ್ ಆಗದೆ ಇದ್ರೆ ಇವೆರಡನ್ನ ಮಲ್ಟಿಪಲ್ ಮಾಡಿ ಈ ನಂಬರ್ ಅನ್ನ ಅಂದ್ರೆ ಡಿನಾಮಿನೇಟರ್ ಇರತಕ್ಕಂಥ ನಂಬರ್ ಅನ್ನ ಯಾವ್ದು ಇಟ್ ಇಸ್ ಇಟ್ಕೊಂಡು 12 ಕೆಳಗಡೆ 1 ಅನ್ನ ತೆಗೆದುಕೊಂಡು ಎಲ್ ಸಿ ಎಂ ಅನ್ನ ತಗೋಬೇಕು. ಬಟ್ ಇಲ್ಲಿ ಕ್ಯಾನ್ಸಲ್ ಆಗ್ತದೆ, ಏನ್ ತೊಂದರೆ ಇಲ್ಲ. 4 1 4 3 ಮತ್ತು ಇಲ್ಲಿ 3 3 ಕ್ಯಾನ್ಸಲ್ ಆಯ್ತು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಏನು ಉಳಿಲಿಲ್ಲ. ಏನೂ ಇಲ್ಲ ಅಂತಂದ್ರೆ ರಿಮೈನಿಂಗ್ 1, 12 plus 1. ನನ್ನ ಲಾಸ್ಟ್ ಆನ್ಸರು 13. ಅಂದ್ರೆ ಮೋಡ್ ಈಸ್ ಈಕ್ವಲ್ ಟು ಅಥವಾ ಮೋಡ್ ಬಹುಲಕ ಆನ್ಸರ್ ಎಷ್ಟಪ್ಪ ಅಂತಂದ್ರೆ 13. ಓಕೆ, ಇಷ್ಟು ಮಾಡಿದ್ರೆ ಇಲ್ಲಿ ನಿಮಗೆ 3 ಅಂಕ ಇರ್ತದೆ. ಹಾಗಾದ್ರೆ ಸ್ವಲ್ಪ ಇದನ್ನ ಈ ಸ್ಟೆಪ್ಸ್ ಗಳನ್ನ ರಿವಿಷನ್ ಮಾಡ್ತಾ ಹೋಗೋಣ. ಜಸ್ಟ್ ಸಿಂಪಲ್ ಇದೆ. ವರ್ಗಾಂತರ ಮತ್ತು ಆವೃತ್ತಿಯನ್ನ ಆಲ್ರೆಡಿ ಕ್ವಶನ್ ಪೇಪರ್ ಅಲ್ಲಿ ಈ ಕೆಳಗಿನ ಆವೃತ್ತಿ ಕೋಷ್ಟಕಕ್ಕೆ ವರ್ಗಾಂತರವನ್ನ ಕಂಡುಹಿಡಿಯಿರಿ. ಫೈಂಡ್ ಮೋಡ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ಅಥವಾ ಡೈರೆಕ್ಟ್ಲಿ ಫೈಂಡ್ ಮೋಡ್, ಅಥವಾ ಡೈರೆಕ್ಟ್ಲಿ ಫೈಂಡ್ ಏನು ಬಹುಲಕವನ್ನ ಕಂಡುಹಿಡಿಯಿರಿ, ಅಥವಾ ರೂಢಿ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕನ್ನಡದವರಿಗೆ ಇದು ವರ್ಗಾಂತರ ಮತ್ತು ಆವೃತ್ತಿ ಅಂತ ಇರುತ್ತೆ. ಇಂಗ್ಲಿಷ್ ಮೀಡಿಯಂದವರಿಗೆ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಈ ಡಾಟಾ ಏನಾದ್ರೂ ಕೊಡ್ಲಿ, ಪುನಃ ಹೊಳ್ಳಿ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಹೊಳ್ಳಿ ನೀವು ಆಸ್ ಇಟ್ ಇಸ್ ಬಾಕ್ಸ್ ಅನ್ನ ಹಾಕೋಬೇಕು. ಆ ಬಾಕ್ಸ್ ಅನ್ನ ಹಾಕೊಂಡು ಫ್ರೀಕ್ವೆನ್ಸಿಗಳಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದಿದೆ ಅದನ್ನ ಹುಡುಕ್ತಾ ಹೋಗ್ಬೇಕು. ಆ ಹೈಯೆಸ್ಟ್ ನಂಬರ್ ಗುಂಟ ಇರುವಂತ ವರ್ಗಾಂತರವನ್ನು ಬ್ಲಾಕ್ ಮಾಡಬೇಕು. ಇಲ್ಲಿ ನಾವು ಮಾಡೆಲ್ ಕ್ಲಾಸ್ ಆ ವರ್ಗಾಂತರ ಮಾಡೆಲ್ ಅದನ್ನ ತಗೋಬೇಕು. ಅಲ್ಲಿ ಏನಿರುತ್ತ ಅದನ್ನ ಬರ್ಕೊಂಡ ಆದ್ಮೇಲೆ ಇದರಲ್ಲಿ ಇರುವಂತಹ ಕೆಳಮಿತಿ ಅದು ಎಲ್ ವ್ಯಾಲ್ಯೂ. ಈ ಮೇಲ್ಮಿತಿ ಮತ್ತು ಕೆಳಮಿತಿಯಲ್ಲಿ ಮೈನಸ್ ಮಾಡ್ಕೊಂಡಿದ್ದು ಎಚ್ ವ್ಯಾಲ್ಯೂ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಆ ಮಾಡೆಲ್ ಕ್ಲಾಸ್ ಅಲ್ಲಿ ಇರುವಂತ F1, ಅದ್ರ ಹಿಂದ್ಗಡೆ ಇರುವಂತದ್ದು F0, ಅದ್ರ ಮುಂದ್ಗಡೆ ಇರುವಂತದ್ದು F2. ಮೋಡ್ ಈಸ್ ಈಕ್ವಲ್ ಟು ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಮೋಡ್ ಫಾರ್ ದ ಗ್ರೂಪ್ ಡಾಟಾ. ವರ್ಗೀಕೃತ ದತ್ತಾಂಶಗಳಿಗೆ ರೂಢಿ ಬೆಲೆ ಅಥವಾ ಬಹುಲಕವನ್ನ ಕಂಡುಹಿಡಿಯುವಂತ ಸೂತ್ರ. ಎಲ್ ವ್ಯಾಲ್ಯೂ ಹಾಕೊಂಡಿದ್ದೀನಿ 12, ದೆನ್ ಪ್ಲಸ್ F1 minus F0, 10 minus 7, 2F1, 2 into 10, F0 minus F2, minus 7, minus 1, into H is 4, 10 minus 7, 3, 10 into 2, 20, minus 7, minus 1, minus 8, 12 plus this answer 3 divided by 12 into 4 as it is ಹಾಗೆ ಇದೆ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ರಿ, ಈ ಸ್ಟೆಪ್ ಬಂದ್ಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲೇ ಇಡುವುದು. ಈ ಎರಡು ನಂಬರ್ಗಳನ್ನು ನೋಡಿ ಒಂದೇ ಟೇಬಲ್ ಅಲ್ಲಿ ಹೋದ್ರೆ ಕ್ಯಾನ್ಸಲ್ ಮಾಡಿಬಿಡಿ. ಮಾಡದೇ ಇದ್ರೆ ಇವೆರಡನ್ನು ತಗೊಳ್ಳಿ, ಇವೆರಡನ್ನು ಇಂಟು ಮಾಡ್ಕೊಂಡು ಕೆಲವೊಬ್ರು LCM ತೆಗೆದು ಮಾಡ್ತಾರೆ. ಇನ್ನೂ ಟಫ್ ಆಗುತ್ತೆ ನಿಮಗೆ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಈ ನಂಬರ್ ಇಂದ ಇದಕ್ಕೆ ಡಿವೈಡ್ ಮಾಡ್ಕೊಂಬಿಡಿ, ಈ ನಂಬರ್ಗೆ ಇದನ್ನ ಡಿವೈಡ್ ಮಾಡ್ಕೊಂಬಿಡಿ. ಡೆಸಿಮಲ್ ಅಲ್ಲಿ ಬರುತ್ತೆ, ದಶಮಾಂಶದಲ್ಲಿ. ಈ ಎಲ್ಗೆ ಅದನ್ನ ಆಡ್ ಮಾಡ್ಬಿಟ್ರೆ ಅದೇ ನಿಮ್ಮ ಆನ್ಸರ್. ಈಗ ಇಲ್ಲಿ ಏನು ಉಳಿಲಿಲ್ಲ, 1 ಆಯ್ತು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇದ 4 ಬದಲಾಗಿ 5 ಏನಾದ್ರು ಇತ್ತಂದ್ರೆ 5 12ಗೆ ಕ್ಯಾನ್ಸಲ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, 5 3 15 ಡಿವೈಡೆಡ್ ಬೈ 12. ಅವಾಗ 15ಗೆ 12 ಇಂದ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ಬೇಕು. ಒಂದು ಡೆಸಿಮಲ್ ಅಲ್ಲಿ ಬರುತ್ತೆ. ಅಂದ್ರೆ ಎಲ್ಲನ್ನ ಡಿಸ್ಟರ್ಬೆನ್ಸ್ ಮಾಡ್ಲಾರ್ದಂಗೆ ಆ ಡೆಸಿಮಲ್ ಏನಾದ್ರೂ ಬರ್ತಲ್ಲ ಅದನ್ನ ಇದಕ್ಕೆ ಆಡ್ ಮಾಡ್ಬಿಟ್ರೆ ಅದೇ ಮೋಡ್ ವ್ಯಾಲ್ಯೂ. ಕೆಲವೊಮ್ಮೆ ಏನಾಗ್ತದೆ ಈಸಿ ಇರ್ತದೆ. ಈಗ ನೋಡಿ ಇದೇ ಪ್ರಾಬ್ಲಮ್ ತೆಗೆದುಕೊಂಡ್ರೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತು. ಮತ್ತೆ ಏನು ಉಳಿಲ್ಲ ಅಂತ ಅನ್ಕೊಂಡು 12 plus 0 ಅನ್ಬಾರ್ದು, 12 plus 1. ಈ ಆನ್ಸರ್ ಏನಂದ್ರೆ 1, 12 plus 1 13. ಈ ತರ ಮಾಡಿದ್ರೆ ನಿಮಗೆ ಮೋಡ್ 3 ಅಂಕವನ್ನ ಕೊಡ್ಕೋಬಹುದು. ನೆಕ್ಸ್ಟ್ ಇದೇ ಚಾಪ್ಟರ್ ಅಲ್ಲಿ ಮಧ್ಯಾಂಕ ಅಥವಾ ಇದಕ್ಕೆ ಏನಂತ ಅಂದ್ರೆ ನಾವು ಮೈಡಿಯನ್
ಮೀಡಿಯನ್ ಫಾರ್ ದ ಗ್ರೂಪ್ಡ್ ಡಾಟಾ ಅಂತಿದೆ. ಈ ಒಂದು ಪ್ರಾಬ್ಲಮ್ಗೆ, ಇದೇ ಪ್ರಾಬ್ಲಮ್ಗೆ ನಾನೀಗ ಮೀಡಿಯನ್ ಅನ್ನ ಹೇಗೆ ಕಂಡುಹಿಡಬೇಕು ಅನ್ನೋದನ್ನ ಹೇಳ್ತೀನಿ. ನೆಕ್ಸ್ಟ್ ನಿಮ್ಗೆ ಥರ್ಡ್ ಸೆಷನ್ ಅಲ್ಲಿ ಈ ಮೀನು, ಮೋಡು, ಮೀಡಿಯನ್ ಸಂಬಂಧಪಟ್ಟಂತ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಆ ಕ್ವಶನ್ಗಳನ್ನ ಕೇಳ್ಬೋದು. ನಾನು ಇದೇ ಡಾಟಾವನ್ನ ತೆಗೆದುಕೊಂತಾ ಇದ್ದೇನೆ, ಮೀಡಿಯನ್ ಅನ್ನ ಹೇಗೆ ಕಂಡುಹಿಡಬೇಕು ಅಂತ ಹೇಳಿ. ಮೀಡಿಯನ್ ಕನ್ನಡದಲ್ಲಿ ಇದಕ್ಕೆ ಮಧ್ಯಾಂಕ ಬೆಲೆ. ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯುವುದು. ರೈಟ್. ಹಾಗಾದ್ರೆ ಇದೇ ಡಾಟಾವನ್ನ ತೆಗೆದುಕೊಂಡಿದ್ದೇನೆ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಇದು ಯಾವ್ದು ಇರಲ್ಲ, ಮಾಡೆಲ್ ಕ್ಲಾಸು ಯಾವ್ದು ಇರಲ್ಲ. ಇಲ್ಲಿ ಮೀಡಿಯನ್ ಕ್ಲಾಸ್ ಅಂತ ಇರುತ್ತೆ, ಮಧ್ಯಾಂಕದ ಗಾತ್ರ ಅಥವಾ ಮಧ್ಯಾಂಕದ ವರ್ಗಾಂತರ. ರೈಟ್, ನೋಡ್ತಾ ಹೋಗೋದು ಕ್ಲಾಸ್ ಇಂಟರ್ವಲ್. ಬಟ್ ಇಲ್ಲೇ ಕಾಲಮ್ ಅನ್ನ ಹಾಕೋಬೇಕಾಗುತ್ತೆ. ನಾವು ಕಂಡುಹಿಡ್ತಾ ಇರೋದು ಮೀಡಿಯನ್. ಹಾಗಾದ್ರೆ ಫಸ್ಟ್ ಕಾಲಮ್ ಏನಂದ್ರೆ CI ಆಸ್ ಇಟ್ ಇಸ್ ತಗೋಬೇಕಾ. ರೈಟಾ, ಇದು ಎಫ್, ಇದನ್ನು ಕೂಡ ಆಸ್ ಇಟ್ ಇಸ್ ತಗೋಬೇಕಾ. ನೆಕ್ಸ್ಟ್ ನಮ್ದು ಇನ್ನೊಂದು ಕಾಲಮ್ ಏನ್ ಬರ್ತಂದ್ರೆ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ. ಇದೇನಪ್ಪಾ ಅಂದ್ರೆ ವರ್ಗಾಂತರ, ಆವೃತ್ತಿ, ಸಂಚಿತ ಆವೃತ್ತಿ. ಅದಕ್ಕೆ ಸಿಂಬಲ್ ಏನಪ್ಪಾ ಅಂದ್ರೆ CF, ಸಿ ಕ್ಯಾಪಿಟಲ್ ಆಗಿ ಬರ್ತದೆ, ಕೆಳಗಡೆ ಎಫ್ ಬರ್ತದೆ. CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ. ರೈಟ್. ಹಾಗಾದ್ರೆ ಬಾಕ್ಸ್ ಅನ್ನ ನೋಡ್ರಿ. ಓಕೆ, CI ಆಸ್ ಇಟ್ ಇಸ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿರ್ತಾರ ಅದು ತಗೋಬೇಕು. 0 to 4, 4 to 8, 8 to 12, 12 to 16, 16 to 20, and last one 20 to 24. ಇನ್ನು ಆವೃತ್ತಿಯಲ್ಲಿರ್ತಕ್ಕಂಥ ನಂಬರ್ಗಳನ್ನ ಅವನು ಕೂಡ ಆಸ್ ಇಟ್ ಇಸ್ ತಗೋಬೇಕಾ. ಆವೃತ್ತಿಯಲ್ಲಿ 7, 3, 7, 10, 1 and 2. ಹಾಗಾದ್ರೆ ಬಾಕ್ಸ್ ಅಲ್ಲಿ ಇರುವಂತ ಎಲ್ಲಾ ನಂಬರ್ಗಳನ್ನ ಆಸ್ ಇಟ್ ಇಸ್ ನಾವು ತಗೊಂಡಂಗ ಆಯ್ತು. ಈಗ ನಾವು ಇದೇ ತರ ಇದರಲ್ಲಿ ಮಾಡ್ತಾ ಇದ್ವಿ, ಸರಾಸರಿ ಕಂಡುಹಿಡಿಯುವಾಗ ಅಲ್ಲಿರ್ತಕ್ಕಂಥ ಎರಡೂ ಬಾಕ್ಸ್ಗಳನ್ನ ಕರೆಕ್ಟ್ ಆಗು. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, FI ಅಂತ ತೆಗೆದುಕೊಳ್ತಾ ಇದ್ವಿ. ಡಿಫರೆನ್ಸ್ ಅನ್ನ ಗುರುತಿಸ್ತಾಬೇಕು. ಮೀನು, ಮೋಡು, ಮೀಡಿಯನ್ ಆ ಎರಡಕ್ಕೂ ಏನಿರ್ತಂದ್ರೆ ವರ್ಗಾಂತರನೂ ಇರುತ್ತೆ, ಆವೃತ್ತಿನೂ ಇರುತ್ತೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಇರುತ್ತೆ, ಫ್ರೀಕ್ವೆನ್ಸಿಗಳು ಇರುತ್ತೆ. ಮೋಡ್ ಪ್ರಾಬ್ಲಮ್ ಅಲ್ಲಿ ಮಾತ್ರ ನಮಗೆ ಕಾಲಮ್ಸ್ಗಳು ಬರೋದಿಲ್ಲ. ಈ ಸರಾಸರಿ ಮತ್ತು ಮಧ್ಯಾಂಕ ಅಂದ್ರೆ ಮೀನು ಅಂಡ್ ಮೀಡಿಯನ್ ಕಂಡುಹಿಡಿಯುವಾಗ, ಮೀನ್ ಕಂಡುಹಿಡುವಾಗ 4 ಕಾಲಮ್ಸ್ಗಳು, ಮೀಡಿಯನ್ ಕಂಡುಹಿಡುವಾಗ 3 ಎಕ್ಸ್ಟ್ರಾ ಒಂದು CF ಅಂತ ಇದೆ. ಆ CF ಅನ್ನ ಹೆಂಗ್ ಕಂಡುಹಿಡ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಫಸ್ಟ್ ನಿಮ್ ಕೆಲಸ ಏನಂದ್ರೆ ಇವುಗಳನ್ನ ಕೂಡಿಸಿ ಇಟ್ಕೊಂಡ್ಬಿಡ್ಬೇಕು. ನಾವು ಸರಾಸರಿಲಿ ಕೂಡಿಸ್ತಾ ಇದ್ವಿ, ಅದಕ್ಕೆ ಏನಂತ ಇದ್ವಿ ಅಂದ್ರೆ ಸಿಗ್ಮಾ FI ಅಂತ ಹೇಳ್ತಾ ಇದ್ವಿ. ಇದಕ್ಕೆ ಏನ್ ಹೇಳ್ಬೇಕಂದ್ರೆ N ಅಂತ ಹೇಳ್ಬೇಕು. ಇದು ಕೂಡಿಸಿದ ವ್ಯಾಲ್ಯೂ N. ಹಾಗಾದ್ರೆ N ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ. ರೈಟ್, 2 + 1 3, 3 + 7 10, 10 + 3 13, 13 + 7 20, carry 2, 2 + 1 30. ಸೇರಿ N ವ್ಯಾಲ್ಯೂ 30 ಆಯ್ತು. ಈ N ವ್ಯಾಲ್ಯೂವನ್ನ ಸಪರೇಟ್ ತಗೊಂಡು ಬಂದು N ಈಕ್ವಲ್ ಟು 30 ಆಗಿದೆ, ತಕ್ಷಣನೇ N/2 ಮಾಡಿದ್ರು, ಅದರ ಅರ್ಧ. ಹಾಗಾದ್ರೆ N 30 ಇದೆ, 30 / 2 15. ನೋಡ ಏನೇನ್ ಮಾಡ್ತಾ ಹೋಗ್ತಾ ಇದ್ರೆ ಸ್ಟೆಪ್ಸ್ಗಳನ್ನು ನೆನ್ಪಿಡ್ಬೇಕು. ಬಾಕ್ಸ್ ಇರೋದನ್ನ 3 ಬಾಕ್ಸ್ಗಳನ್ನ ಕಾಲಮ್ಗಳನ್ನ ಹಾಕೊಂಡು ಈ 2 ಡಾಟಾಗಳನ್ನ ಆಸ್ ಇಟ್ ಇಸ್ ತಗೊಂಡು ಫಸ್ಟ್ ಕೆಲಸ ಇವುಗಳನ್ನು ಕೂಡಿಸೋದು. ಅದು N ವ್ಯಾಲ್ಯೂ. ಆ N ಅನ್ನ ಅರ್ಧ ಮಾಡಿ ತಗೋಬೇಕು, N/2. ಓಕೆ, ರೈಟ್. ಇಷ್ಟಾದ್ಮೇಲೆ ಈಗ ಸಂಚಿತ ಆವೃತ್ತಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿಯುವಂತ ಈ ನಂಬರ್ ಅನ್ನ ಆಸ್ ಇಟ್ ಇಸ್ ಹಾಗೆ ಇಟ್ಟಿದ್ದೀವಿ 7. ಫಸ್ಟ್ನೇ ಆವೃತ್ತಿಯನ್ನ ಆಸ್ ಇಟ್ ಇಸ್ ಕ್ರಾಸ್ ಆಗಿ ಆಡ್ ಮಾಡ್ತಾ ಹೋಗ್ಬೇಕು. ಕೊನೆಗೆ ನಿಮ್ಗೆ
ಇಲ್ಲಿ ಎನ್ ವ್ಯಾಲ್ಯೂ ಏನಿರುತ್ತಲ್ಲ ಅದಕ್ಕೆ ಈ ನಿಮ್ಮ ಲಾಸ್ಟ್ ನಂಬರ್ ಟ್ಯಾಲಿ ಆಗ್ಬೇಕು. ಆಗದೆ ಇದ್ರೆ ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಿರಂತ ತಿಳ್ಕೊಳ್ಳಿ. ರೈಟ್, ಹಿಯರ್ 7 as it is, 7 plus 3 10. ಓಕೆ, ಹೇಳೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ರೈಟ್, 7 as it is, 7 plus 3 10, 10 plus 7 17, 17 plus 10 27, 27 plus 1 28, 28 plus 2 30. ಈಗ ನೋಡಿ 30 30 ಈ ತರ ಆಗ್ಲೇಬೇಕು. ಆಗದೆ ಇತ್ತಂದ್ರೆ ಇಲ್ಲಿ ಏನಾದ್ರು ವ್ಯತ್ಯಾಸ ಮಾಡಿರ ಅನ್ನಂಗೆ. ಇನ್ನೊಮ್ಮೆ ಹೆಂಗಾಗಿರ್ತದಂದ್ರೆ ಇವುಗಳನ್ನ ಕರೆಕ್ಟ್ ಕೌಂಟ್ ಮಾಡಿರ್ತೀವಿ, ಇದನ್ನ ತಪ್ಪು ಮಾಡಿರ್ತೀವಿ, ಇಲ್ಲಿ ಇದನ್ನ ಕೂಡಿಸುವಾಗ ತಪ್ಪು ಮಾಡ್ಕೊಂಡಿರ್ತೀವಿ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು. ಇವೆರಡು ಟ್ಯಾಲಿ ಆಗ್ಲೇಬೇಕು. ಆಗದೆ ಇದ್ದಾಗ ಫಸ್ಟ್ ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡಕ್ಟ್ ಮಾಡುವಾಗ ಏನ್ ವ್ಯತ್ಯಾಸ ಆಗಿದೆ ಅದನ್ನ ಕಂಡಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ಕೋಬೇಕು, ಒಂದ್ ವೇಳೆ ಇದು ಕರೆಕ್ಟ್ ಇತ್ತ ಅಂತಂದ್ರೆ ಇವುಗಳು ಕೂಡಿಸಿದ್ ಸರಿ ಇದೆ ಇಲ್ಲ ಅಂತ ಚೆಕ್ ಮಾಡಿ. ಒಟ್ಟಾರೆಯಾಗಿ ಇಲ್ಲಿ ಏನಪ್ಪವ ಇವೆರಡು ಈಕ್ವಲ್ ಆಗ್ಬೇಕು. ರೈಟ್, ಇಷ್ಟಾದ್ಮೇಲೆ ಈ n/2 ವ್ಯಾಲ್ಯೂ 15 ಎಲ್ಲಿದೆ ನೋಡಿ, ಅದನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಹುಡುಕ್ತಾ ಹೋಗ್ಬೇಕು. ಆ ನಂಬರ್ ಎಕ್ಸಾಕ್ಟ್ಲಿ ಅದೇ ನಂಬರ್ ಇರೋದಿಲ್ಲ, ಅದೇ ನಂಬರ್ ಇರದೇ ಇದ್ದಾಗ ಅದಕ್ಕಿಂತ ಹೆಚ್ಚಿನದನ್ನ ನಾವು ಹುಡುಕ್ತಾ ಹೋಗ್ಬೇಕು. ರೈಟ್, ನಮ್ಮ n/2 ವ್ಯಾಲ್ಯೂ 15, ಹಿಯರ್ 7 ಅದಲ್ಲ, ಅಥವಾ 7 ಅಲ್ಲಿ 15 ಇಲ್ಲ, 10 ನೋ 17. ಹಾಗಾದ್ರೆ 17 ಅಲ್ಲಿ ನಾವು 15 ಅನ್ನ ತಗೋಬಹುದು. ಹಾಗಾಗಿ ಈ ಕಾಲಮ್ ಅನ್ನ ಬ್ಲಾಕ್ ಮಾಡೋದು. ರೈಟ್, ಇದನ್ನ ಯಾಕೆ ಮಾಡಿದ ಅನ್ನೋದನ್ನ ಗೊತ್ತಾಗ್ಬೇಕು ನಿಮಗೆ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನಿಮ್ಗೆ, n/2 ವ್ಯಾಲ್ಯೂ ಸಂಚಿತ ಆವೃತ್ತಿಯಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ಬೇಕು. ಎಕ್ಸಾಕ್ಟ್ಲಿ ಅದೇ ನಂಬರ್ ಇರೋದಲ್ಲ, ಆ ನಂಬರ್ ಇರದೇ ಇದ್ದಾಗ ಅದಕ್ಕಿಂತ ದೊಡ್ಡ ನಂಬರ್ ಅಲ್ಲಿ ಆ ಅಂಕಿಯನ್ನ ಹುಡುಕ್ತಾ ಹೋಗ್ಬೇಕು. ರೈಟ್, ನಾನು ಆ ತರ ಕೆಲಸ ಮಾಡಿದೆ ಈಗ 7. ಮತ್ತ ಅದು ಹೆಂಗ್ ಹೋಗ್ಬೇಕಂದ್ರೆ ನಿಮ್ಮ ಕ್ಲಾಸ್ ಇಂಟರ್ವಲ್ಸ್ಗಳು ಹೆಂಗೆ ಇನ್ಕ್ರೀಸ್ ಆಗ್ಯಾವಲ್ಲ ಆ ಆಧಾರದ ಮೇಲೆ. ಒಂದ್ ವೇಳೆ ಇದು ಏನಾದ್ರು ಇದು ಫಸ್ಟ್ ಬಂದು ಇದು ಲಾಸ್ಟ್ ಇತ್ತಂದ್ರೆ, ಅಂದ್ರೆ ಇವು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ರೆ ಕೆಳಗಿಂದ ಹುಡುಕ್ತಾ ಹೋಗುದು. ಹಾಗಾದ್ರೆ ಇದೇನು ವರ್ಗಾಂತರಗಳು ಈ ತರ ಅದಾವ. ಹಾಗಾಗಿ ನಾವು ಸಂಚಿತ ಆವೃತ್ತಿಯಲ್ಲಿ ಮೇಲಿಂದನ ನೋಡ್ತಾ ಬರ್ಬೇಕು. ಹಾಗಾದ್ರೆ 7 ನೋಡಿದೆ, 7 15ಗಿಂತ ಕಡಿಮೆ ಇದೆ, ಲೆಫ್ಟ್ ಇದೆ. 10 15ಗಿಂತ ಲೆಸ್ ಇದೆ. 17 15ಗಿಂತ ದೊಡ್ಡದಿದೆ. ಮತ್ತೆ ಇವು ಉಳಿದುದು ದೊಡ್ಡದಲ್ರಿ ಅಂತ ನೀವು ಕೇಳ್ಬೋದು. ಬಟ್ ನಮಗೆ ಫಸ್ಟ್ ನಿಲ್ಕಿರೋದು ಯಾವುದು 17. ಹಾಗಾಗಿ ಇದನ್ನ ಬ್ಲಾಕ್ ಮಾಡಬೇಕು. ಅಲ್ಲಿ ಬರುವಂತ ಕ್ಲಾಸ್ ಏನಿದೆ ಅಲ್ಲ 8 to 12, ದಟ್ ಇಸ್ ದ ಮೀಡಿಯನ್ ಕ್ಲಾಸ್, ಮಧ್ಯಾಂಕದ ಗಾತ್ರ. ಆ ಮೀಡಿಯನ್ ಕ್ಲಾಸ್ ಅಲ್ಲಿ ಅದನ್ನ ಬರ್ಕೋಬೇಕು, ಮೀಡಿಯನ್ ಕ್ಲಾಸ್. ರೈಟ್, 8 to 12. ರೈಟ್, ಈಗ ನೀವು ಇದರಲ್ಲಿ ಮಾಡಿರಲ್ಲ ಮೋಡ್ ಬಹುಲಕ ಕಂಡುಹಿಡಿಯುವಾಗ, ಆ ಬಹುಲಕದಲ್ಲಿ ಏನಿದೆ ಬಂದಿತ್ತಲ್ಲ, ಇದು ಎಲ್ = 8. ಹಾಗೆ ಇವುಗಳನ್ನು ಮೈನಸ್ ಮಾಡಿದ್ರೆ ಎಚ್ ಅಂತ ಹೇಳಿದ್ರಿ ನೀವು. ಹಾಗೆ ಇಲ್ಲೂ ಕೂಡ ಎಚ್ ಅನ್ನ ಕಂಡುಹಿಡ್ಕೋಬೇಕು. 12 - 8 4. ಓಕೆ, 8 and 4. ನೆಕ್ಸ್ಟ್ ಇಲ್ಲಿ ಏನ್ ಬರ್ತದೆ ಅಂದ್ರೆ n/2 ಆಲ್ರೆಡಿ ಫಾರ್ಮುಲಾದಲ್ಲಿ ಇರುತ್ತೆ, ನೀವು ಎಕ್ಸ್ಟ್ರಾ ಏನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಆ ಮೀಡಿಯನ್ ಕ್ಲಾಸ್ ಅಲ್ಲಿನೇ ಏನು ಫ್ರೀಕ್ವೆನ್ಸಿ ಇದೆಲ್ಲ ಅದನ್ನ ಎಫ್ ಅಷ್ಟೇ, ಎಫ್ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಏನಿದಲ್ಲ ಈ ಬಾಕ್ಸ್ ಅಲ್ಲಿ ಏನಿದಲ್ಲ ಅದರಲ್ಲಿ ಇರ್ತಕ್ಕಂಥ F7. ಓಕೆ, ಇನ್ನು ಎಕ್ಸ್ಟ್ರಾ ಇನ್ನೊಂದಿಲ್ಲೇ CF ಅನ್ನ ತಗೋಬೇಕಾಯ್ತು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡ್ಕೊಳ್ಳಿ, ಈ ಬಾಕ್ಸ್ ಅಲ್ಲಿ ಇದಕ್ಕಿಂತ ಹಿಂದ್ಗಡೆ ಇರುವುದು 10, ಅದನ್ನ CF ಆಗಿ ತೋರಿಸು. ಓಕೆ, ಫ್ರೀಕ್ವೆನ್ಸಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಪ್ರಿಸೀಡಿಂಗ್ ಮೀಡಿಯನ್ ಕ್ಲಾಸ್ ಹಿಂದೆ. ಅದರಲ್ಲಿ 17 ಇದೆ, ಅದರ ಹಿಂದ್ಗಡೆ ಇರುವಂತದ್ದು 10. ಆ 10 ಅನ್ನ ಇಲ್ಲಿ ತಗೊಂಡಿದ್ದು. ರೈಟ್, 7 ಅದೇ ಬಾಕ್ಸ್ ಅಲ್ಲಿ ಇರುವಂತ, ಅಂದ್ರೆ ಅದೇ ಬ್ಲಾಕ್ ಅಲ್ಲಿ ಇರುವಂತ F7.
ಇನ್ನು ಎಕ್ಸ್ ಮತ್ತು ಎಲ್ ಕಂಡುಹಿಡಿದು ಆಗಲೇ ಗೊತ್ತಾಗಿದೆ ನಿಮಗೆ. ನಮ್ಮ ಮಾದರಿ ಮಧ್ಯಾಂಕದ ಕ್ಲಾಸ್ ಏನಿದೆ ಅಲ್ಲ, ಮಾದರಿ ಅಂತೇಳಿ ಮೀಡಿಯನ್ ಕ್ಲಾಸ್ ಅದು, ಅದರಲ್ಲಿ ಇರ್ತಕ್ಕಂಥ ಕೆಳಮಿತಿ ಅದು ಎಲ್. ಅವುಗಳ ಗಾತ್ರ ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನ ಕಳ್ಕೊಳ್ಳೋದು. ಅದೇನಂತಂದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ 12 - 8 ಬರ್ಕೊಂಡಾಯ್ತು. ಈ ಡಾಟಾಗಳನ್ನು ತೆಗೆದುಕೊಂಡು ಈಗ ನಾವು ಮೀಡಿಯನ್ ಮಧ್ಯಾಂಕವನ್ನ ಕಂಡುಹಿಡಿಯುವುದು. ಹಾಗಾದ್ರೆ ಮಧ್ಯಾಂಕದ ಫಾರ್ಮುಲಾ ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಆ ರೂಢಿ ಬೆಲೆಗೂ ಇದಕ್ಕೆ ಕಂಪೇರ್ ಮಾಡ್ರಿ. ಆ ಬಾಕ್ಸ್ ಅಲ್ಲಿ ಇರುವಂತ ನಂಬರ್ ಮಾತ್ರ ಚೇಂಜ್ ಆಗ್ತಾ ಇದೆ. ಅಲ್ಲಿ ಏನಾಗ್ತದೆ f1 - f0 ಡಿವೈಡೆಡ್ ಬೈ 2f1 - f0 - f2 ಅಂತೇಳಿ. ಇನ್ನು ಆ ಜಾಗದಾಗ ಏನ್ ಬಂದಿದೆ ಇಲ್ಲಿ n/2 ಮೈನಸ್ cf ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಎಲ್ಲ ಡಾಟಾಗಳನ್ನು ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ರೈಟ್, L8 ದೆನ್ ಪ್ಲಸ್ n/2 ಇಲ್ಲಿ ಮ್ಯಾಲ್ ಮಾಡ್ಕೊಂಡಿರ್ತಾರೆ 15. here n/2 15 minus cf 10. cf value is 10 divided by f is 7 into h is 4. h4 f7 cf 10 n/2 15 L8. ಜಸ್ಟ್ ಇದು ಸಿಂಪ್ಲಿಫೈ ಆಗ್ಬಿಟ್ಟು ವೇಟ್ ಮಾಡಿ. ಆಗ್ಲೇ ಹೇಳಿದೆ ನಿಮಗೆ, ಕ್ಯಾನ್ಸಲ್ ಆಗಲಿಲ್ಲ ಅಂದ್ರೆ ಇವೆರಡು ಗುಣಿಸ್ಕೊಂಡು ಆಮೇಲೆ ತಗೊಳ್ಳೋಣ. ರೈಟ್, 8 as it is, then plus 15 minus 10 5 divided by 7. ಬ್ರಾಕೆಟ್ ಸಿಂಪ್ಲಿಫೈ ಆಗಿ 5 divided by 7 into 8 into 4. ರೈಟ್, ಇವಾಗ ನೋಡಿ 4 and 7 ಕ್ಯಾನ್ಸಲ್ ಆಗಲ್ಲ, ಇಲ್ಲಿ ಕ್ರಾಸ್ ಆಗಿ ಆಗದಾಗ ಇವೆರಡನ್ನು ಮಲ್ಟಿಪಲ್ ಮಾಡಿ ಇಟ್ಕೋಬೇಕು. 8 as it is, then plus 5 4 20 divided by 7. 5 4 20 5 4 20 divided by 7. ಮತ್ತು ನೋಡಿದ್ರೆ ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ನಾನು ಆಗಲೇ ಹೇಳಿದೆ ಎಲ್ಲಿ ಒಟ್ಟೆ ಡಿಸ್ಪ್ಯೂಟ್ ಮಾಡಕ್ ಹೋಗ್ಬಾರ್ದು, ಎಲ್ಲನ್ನ ಹಾಗೆ ಇಟ್ಕೊಂಡ್ಬಿಡೋದು ಡೈರೆಕ್ಟ್ಲಿ. 7 1 7 2 14. ಇಲ್ಲಿಂದ 6 ಉಳ್ಕೊಂಡಿದೆ, ಪಾಯಿಂಟ್ ಕೊಟ್ಕೊಳ್ಳಿ, 60 ಆಗ್ತದೆ. 8 56, 7 8 8 ಒಳ್ಳೆ 56. ನಮ್ದು 60 ಉಳಿದಿತ್ತು. ಆ 60ರಲ್ಲಿ 56 ತೆಗೆದ್ರೆ ಇನ್ನು 4 ಉಳಿತು. ಆಲ್ರೆಡಿ ಒಂದ್ಸರಿ ಪಾಯಿಂಟ್ ಕೊಟ್ಟಿದ್ದೇವೆ ಇಲ್ಲೇ. ಹಾಗಾದ್ರೆ 4 ಏನದ, 4 ಬಿಕಮ್ಸ್ 40. 7 5 35. 2 ಪ್ಲೇಸ್ ಆದ್ರೆ ಸಾಕು ನಮಗೆ. ರೈಟ್, 8 ದೆನ್ ಪ್ಲಸ್ ಈ ಎಲ್ಲ ಆನ್ಸರ್ ಹೋಗಿ 2.85. ಓಕೆ, 8 plus 2.85 10.85 is the median ಅಥವಾ ಬಹುಲಕ ಅಥವಾ ಇನ್ನೊಂದು ಹೆಸರು ಇದಕ್ಕೆ ರೂಢಿ ಬೆಲೆ. ರೈಟ್, ನೋಡಿ ಮೀಡಿಯನ್ ಟೋಟಲಿ ಅಂಶಗಳನ್ನು ತಗೊಳ್ಳೋದು, ಫಾರ್ಮುಲಾ ಆಸ್ ಇಟ್ ಇಸ್ ಸಬ್ಸ್ಟಿಟ್ಯೂಟ್ ಮಾಡಿದೆ, ಸಿಂಪ್ಲಿಫೈ ಮಾಡ್ತಾ ಬಂದು ನಿಮ್ಗೆ ಎಲ್ ಸ್ಟೆಪ್ಸ್ ಡೌನ್ ಆಗ್ತದೆ ಇಲ್ಲೇ ಹೇಳ್ತಾ ಇದೆ ನಿಮ್ಗೆ. ಈ ಸ್ಟೆಪ್ ಅಲ್ಲಿ ಬಂದಾಗ ಸ್ವಲ್ಪ ವಿಚಾರ ಮಾಡ್ಬೇಕು. ಈ 2 ನಂಬರ್ಗಳನ್ನ ಟ್ಯಾಲಿ ಮಾಡಿ, ಕ್ಯಾನ್ಸಲ್ ಆಗ್ತಿತ್ತು ಅಂದ್ರೆ ಮಾಡಿ, ಇಲ್ಲಾಂದ್ರೆ ಇವೆರಡು ಡೈರೆಕ್ಟ್ ಆಗಿ ತಗೊಂಡು ಡೆಸಿಮಲ್ ಅಲ್ಲೇ ಡೆಸಿಮಲ್ ಬಂದ್ರು ಪರವಾಗಿಲ್ಲ, ದಶಮಾಂಶ ಬಂದ್ರು ಪರವಾಗಿಲ್ಲ, ತಗೊಂಡು ಅವೆರಡನ್ನ ಏನ್ ಮಾಡ್ರಿ ಡಿವೈಡ್ ಮಾಡೋದನ್ನ ಕಲೀರಿ. ರೈಟಾ, ಇದು ಏನಪ್ಪಾ ಅಂದ್ರೆ ಮೀಡಿಯನ್. ಓಕೆ, ಇನ್ನ ನಿಮ್ಮದು 3rd ಸೆಷನ್ ಅಲ್ಲಿ ಈ ಮೀನು ಮೋಡು ಮೀಡಿಯನ್ ಸಂಬಂಧಪಟ್ಟಂತ ಏನಾದ್ರೂ ಕ್ವಶನ್ಗಳಿದ್ರೆ ನೀವು ಅದನ್ನ ಕೇಳ್ಬೋದು.